ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಯ್ತಾ ಹೋಗುವ. ಎಸ್ ರೈಟ್ ಒಬ್ಬರು ಆಯ್ಕೊಂಬಲ್ಲ. ಈಗ ನಾವೀಗ ಶಿರೂರು ಬದ್ರಿ ಹೋದಿತ್ತೀಗ. ಇವತ್ತು ನಮ್ಮದು ದೋಣಿದು ಫಸ್ಟ್ ಮಾರ್ಕೆಟಿಂಗ್. ಇವತ್ತದು ಯಾರು ಬಂದಾರ ಅದಕ್ಕೋಸ್ಕರ ರೇಟ್ ಹೆಂಗೆ ಅಂತಂದು ಗೊತ್ತಿಲ್ಲ. ಪಾಪ ಮೀನೊಂದು ಕೊಟ್ಟಿವಪ್ಪ ಅಲ್ಲ. ಮತ್ತೆ ದೋಣಿ ಓಡಿಸ್ಕೋಬೋದಿ ಮತ್ತೆ ನಾವು ಸ್ವಲ್ಪ ಜಾಗ್ರತೆಯಿಂದ ಇರ್ಕತ್ತೆ. ಅಂತಂದರೆ ಗಡ್ಲೆಗೆ ಕಲ್ಲು ಬದಿಯೆಲ್ಲ ಇರುತ್ತೆ, ಕಲ್ಲಲ್ಲಿ ತಪ್ಸ್ಕೊಂಡು ಹೋಯ್ಕತ್ತು. ಈ ಕಡೆಗೆ ನಾ ತೋರಿಸ್ತೇನೆ ಇದೆ ಆರು ಅಂದರೆ ಕಲ್ಲು ಇರೋ ಜಾಗಿದೆ. ಡಾಂಬರೆಲ್ಲ ಬೀಳ್ತಿದ್ದು ಕಣಿದೆ ಎಲ್ಲ ನಾವು ತಪ್ಸ್ಕೊಂಡು ಹೋಯ್ಕ. ಮುಂದೆ ಅಣಿ ಮನೆ ಇದ್ದಾರಂತೂ ಜಾಗ್ರತೆಯಿಂದ ನೋಡ್ತಾ ಇರ್ಕ ನಾವು. ಮತ್ತು ನಾವು ದೋಣಿಯರು ಏನಿದ್ರು ಕಲ್ಲೆಲ್ಲ ಆ್ಯಡ್ ಆಗಿರುತ್ತೆ. ನಮ್ಮ GPS ಪಾಯಿಂಟೆಲ್ಲ ಇರುತ್ತೆ ನಮ್ಮ ಹತ್ರ. TV ಟೈಪಲ್ಲಿ GPS ಎಲ್ಲ ಇರುತ್ತೆ. ಮತ್ತೊಂದು ಹೇಳ್ಕಂದ್ರೆ ನಾವು ಈ ಕಲ್ಲಿಗೆಲ್ಲ ಒಂದೊಂದು ಹೆಸರು ಇಟ್ಟಿದ್ದು. ಅಂದರೆ ನಮ್ಮ ಹಳೆಯರೆಲ್ಲ ಇಟ್ಟಿದ್ದು ಆಗಲಿ ಹಿಂದಿನ ಕಾಲದಲ್ಲಿ. ಅದು ಜಾವಣರ ಅನ್ಕೊಂಡು ಅದೇ ಹೆಸರು ಹಳೆಯರು ಇಟ್ಟ ಹೆಸರು. ಯಾವನಾಗ್ದಾಗ ಹೆಸರು ಇಟ್ಟರೆ ಅಂದಿಗೆ ಗೊತ್ತಿಲ್ಲ. ನಾಯ್ಕಲ್ಲೆಲ್ಲ ಬಂತು ಆಚಿಗೆಲ್ಲ ಒಂದೊಂದು ವೆರೈಟಿ ಹೆಸರಲ್ಲಿ ಇತ್ತು ಕಲ್ಲಿಗೆ. ನಾಯ್ಕಲ್ ಇತ್ತು, ಹಾಗೆ ಕೊಕ್ಲಾರ್ ಇತ್ತು, ಹಾಗೆ ಚೆಟ್ಲಿ ಹಾರಿತ್ತು, ಬೈಗಿ ಹಾರಿತ್ತು, ಆನಂತರ ತ್ವರ್ಕಿ ಹಾರಿತ್ತು, ಹಾಗೆ ಚೆಟ್ಲಿ ಕೊಂಡ, ಬೈಗಿ ಕೊಂಡ ಎಲ್ಲ ಇತ್ತು. ಅರ್ಕ್ಲಿಯಾರ ತುಂಬ ಹಾರ ಹೆಸರಲ್ಲಿ ಇತ್ತು. ಹ್ಯಾರಿಯಸಿ ಈ ಕಲ್ಲಿಗೆಲ್ಲ ನಮ್ಮ ಹಳೆಯರೆಲ್ಲ ಹೆಸರಿಟ್ಟಿದ್ದು ಆಗಿನ ಕಾಲದಾಗೆ. ಆಗಿನ ಕಾಲದಾಗೆಲ್ಲ ದೋಣಿ ಎಲ್ಲ ಬಳ್ಕೊಂಡು ಹೋಗ್ತಿದ್ರು. ಈಗೆಲ್ಲ ದೊಡ್ಡ ದೋಣಿ ಅಲ್ಲ, ಹುಡುಗಾತಿಲ್ಲ. ಅದಕ್ಕೋಸ್ಕರ ಈಗೆಲ್ಲ ಇಂಜಿನಾಗೆ ಓಡಿಸೋದು ದೋಣಿ ಎಲ್ಲ. ಆಮೇಲೆ ಆಚೆಗೆ ಗಾಳ್ದಾರ, ಹಾಗೆ ಸಂಕುಟಿ, ಹ್ಯಾರಿ ಸಂಕುಟಿ, ಕಾರಿ ಸಂಕುಟಿ, ಕೊಲ್ಲೂರು ಗುಡಿ ಎಲ್ಲ ಅಂದು ಸುಮಾರು ಹೆಸರಿಟ್ಟಿರು ಹಳಿಯರೆಲ್ಲ. ಮತ್ತು ಕಳ್ಳರೆಲ್ಲ ಇತ್ತು. ಅದೆಂತಕಂದರೆ ಕಳ್ಳರಂದು ಹೇಳೋದಂತಕಂದರೆ ಅದು ಕದ್ದೋಡು ಹಾರ. ಎಷ್ಟೊತ್ತಿಗೆ ಹಾರ ಬೀಳುತ್ತಂದಿಗೆ ಗೊತ್ತಾಗ್ತಿಲ್ಲ ನಮಗೆ. ಭಾರಿ ಇದ್ರಾಗೆ GPS ಪಾಯಿಂಟಾಗೆಲ್ಲ ಆ್ಯಡ್ ಇತ್ತು. ಆಗಲ್ಲ ನಾವು ಹಾಗೆ ಮೇಲೆ ಲೊಕೇಶನ್ ಆ್ಯಡ್ ಮಾತು. ಅದೇ ಥರ GPS ಪಾಯಿಂಟಾಗೆ ನಾವೆಲ್ಲ ಕಲ್ಲು ಮಾರ್ಕಿಂಗ್ ಮಾಡಿರ್ತು. ಅದಕ್ಕೋಸ್ಕರ ನಮ್ಗೆ ಗೊತ್ತಾಗ್ತು. ಆ ಪ್ಲೇಸಿಗೆಲ್ಲ ನಾವು ಓದ್ತಿಲ್ಲ. ನಮ್ಮ ಕ್ಯಾರಿಯರಾಗೆಲ್ಲ GPS ಎಲ್ಲ ಇರೋದಿಲ್ಲ. ಒಂದು ಹದ ಇಟ್ಕೊಂಡು ಹೋಗ್ಬೋದು, ಒಂದು ದಾರಿ ಕಂಡು ಹೋಗ್ದು. ಮುಂದೆ ಕಲ್ಲು ಗಿಲ್ಲೆಲ್ಲ ಕಂಡು ಹೋಗ್ದು ನಾವು. ನಮ್ಮ ಪರ್ಸಿನಾಗೆ ಹೇಳ್ಕಂದ್ರೆ 2 ದೋಣಿಗೂ 2 GPS ಇತ್ತು, 2 ಪಿಸ್ ಪಾಯಿಂಟ್ ಇತ್ತು, ಹಂಗೆ ಒಂದು ವೈರ್ಲೆಸ್ ಇತ್ತು. ವೈರ್ಲೆಸ್ ಅಂದರೆ ಯಾವುದಾದ್ರು ಆಚೀಚಿ ದೋಣಿಯರು ಯಾರು ಬಲಿ ಹಾಕೋದಿದ್ರೆ ನಮ್ಗೆ ನ್ಯೂಸೆಲ್ಲ ಗೊತ್ತಾಗ್ತದೆ. ಯಾಕಂದರೆ ಕೆಲವರೆಲ್ಲ ಬ್ಲಾಗ್ ಮಾಡಿ ಇಟ್ಕೊಂತಾರೆ ನ್ಯೂಸೆಲ್ಲ ಹಾಕೋದಕ್ಕೆ. ಹಾಗಾಗಿ ನಾವೆಲ್ಲ ಬ್ಲಾಕ್ ಮಾಡೋದಿಲ್ಲ. ನಾವೆಲ್ಲ ಎಲ್ಲರೂ ಕರೀತು ದೋಣಿಯರ್ನೆಲ್ಲ. ಯಾಕಂದ್ರೆ ನಮ್ಮ ಹಂಗೆ ಸುಮಾರು ದೋಣಿಯರೆಲ್ಲ ಜೀವನ ಮಾಡ್ತಾರೆ. ಅವರು ಹಿಡ್ಕೊಂಡರು ತಿನ್ನಲಿ ಅಂದ್ಕೊಂಡು ಸ್ನೇಹಿತರೆ. ನಾವು ದೋಣಿ ಹಾಪತ್ತಿಗೆ ನಮ್ಮ ಗುಡ್ಡಿ ಮೇಲೆ ಕಾಣಿ ಒಂದು ಫಾಲ್ಸ್ ತೋರಿಸಿದ್ ಅದು ಅಬ್ಬಿ ಫಾಲ್ಸ್. ಅದೇ ಶಿರೂರಿಂದ ಒಂದು 7 ಕಿಲೋಮೀಟ್ರ್ ಪೂರ್ವ ದಿಕ್ಕಿಗೆ ಇರ್ತದೆ. ತೂದಳ್ಳಿ ಫಾಲ್ಸ್ ಅಂದಿಗೆ ಹೇಳ್ತಾರೆ ಅದಕ್ಕೆ. ಮತ್ತು ಕಲ್ಲು ಪೊಸಿಷನ್ ಅಲ್ಲದೆ ಮತ್ತು ಕೆಲವರು ಬಲಿಯೆಲ್ಲ ಹಾಕಿರ್ತಾರೆ, ಮೇಲೆ ಬಾಯೆಲ್ಲ ಕಟ್ಟಿರ್ತಾರೆ. ಆ ಲೆಕ್ಕದಾಗೆಲ್ಲ ತಪ್ಸ್ಕೊಂಡು ಹೋಯ್ಕೆ ನಾವು. ಯಾಕಂದರೆ ನಮ್ಮ ಇಂಜಿನಿಗೆಲ್ಲ ಸಿಕ್ಕಬಿದ್ರೆ ಮತ್ತು ಒಂದು ಎರಡು ಪಾಪ ಅವರು ಬಾಲಿ ರೋಪು ಕಟ್ಟತ್ತ ಮತ್ತು ನಮ್ಮ ಇಂಜಿನಿಗೂ ಪೆಟ್ಟು ಬರ್ತದೆ. ಅದಕ್ಕೋಸ್ಕರ ನಾವೆಲ್ಲ ಮುಂದೆ ಕಣ್ಕೊಂಡು ಹೋಯ್ಕ. ಅದು ಒಂದು ಕುಂದ ಥರದ್ದು ಒಂದು ಗುಡ್ಡಿ ತೋರ್ತದೆ. ಅದು ಸಿರಲಿಕ್ಕೆ ಒಂದೊಂದು ಸಮುದ್ರ ಮಧ್ಯೆ ಇರೋಕ್ಕೂ ಸಿರಲಿಕ್ಕೆ ಒಂದು ಮತ್ತು ಅಲ್ಲಿ ಪಕ್ಕದಾಗಿರೋದು ಪಟ್ಕಳ ಗುಡ್ಡಿ. ಅದು ಈ ಕಡೆ ಇಲ್ಲೊಂದು ಸಮುದ್ರ ಮಧ್ಯೆ ಕಲ್ಲು ತೋರುತ್ತಲ್ಲ, ಇದ್ರ ಹೆಸರು ನಾಯ್ಕಲ್ಲು ಅಂದಿಕ್ಕೆ. ಆಗಳಿಕೆ ಎಲ್ಲ ಹಳೆಯರು ಇಟ್ಟಿದ್ದ ಹೆಸರು ಅದು. ಮತ್ತು ಮೇಲಿದ್ದ ಕಲ್ಲು ಹೆಂಗಾರು ಗೊತ್ತಾಯ್ತು ನಮಗೆ. ಆದರೆ ಮೇನ್ ಪ್ರಾಬ್ಲಮ್ ಅಂತಂದ್ರೆ ನಮ್ಗೆ ಅಡಿಗಿದ್ದ ಕಲ್ಲು ಎಲ್ಲಿ ಲಾಂಬರ್ ಹೊಡಿತಂದಕ್ಕೆ ಅದೇ ಹೆದರಿಕೆ ನಮಗೆ.
ಅದಕ್ಕೋಸ್ಕರ ನಾವು ಸ್ವಲ್ಪ ಮುಂದಿದ್ಕೊಂಡು ಕಾಣ್ತಾ ಹೋಯ್ಕ. ಇಲ್ಲಿ ಕಣಿ ಇಲ್ಲೊಂದು ಸಣ್ಣ ದೋಣಿ ಹೊತ್ತದ ಕಣಿ, ಅದು ಹಂಗೆ ಕಂಟ್ಲಿ ದೋಣಿ. ಅವರು ಕಂಟ್ಲಿಗೆ ಹೋಗಿ ಮೀನು ಹಿಡ್ಕೊಂಡು ಈಗ ಶಿರು ಡಾಕಿ ಅಂದು ಹಾತಿದ್ರು. ನಾವು ಕೂಡ ಅದೇ ಬದಿ ಹಾಕು. ಈಗ ನಾವೀಗ ಹತ್ರ ಶಿರೂರು ಹಾಲ ಹತ್ರ ಬಂತೀಗ ಒಳಗೆ ಹೋಗ್ತಿತ್ತು. ಈಗ ನೋಡಿ ಈಗ ಶಿರೂರು ಹಾಲು ತೋರಿಸ್ತಗಣಿ ಆಗಿತ್ತು ಅದಕ್ಕೆ. ಇದೇ ಗಣಿ ಸ್ನೇಹಿತರೆ ಶಿರೂರು ಹಾಲು. ಇದೇ ರೂಟಾಗಿ ಹೋಯ್ಕೆ ನಾವೀಗ. ನಮ್ಮ ಎದುರಿಗೊಂದು ದೋಣಿ ಹೊತ್ತಿತ್ತು, ಹಾಗೆ ಬೆನ್ನಿ ಹೊತ್ತೇ ಇರುವ. ನೀರು ಫೋರ್ಸ್ ಸ್ವಲ್ಪ ಜಾಸ್ತಿ ಇತ್ತು, ಹಾಗೆ ಹೋಗುವವರ ಜಾಗ್ರತೆಯಿಂದ ಹೋಗಬೇಕಾಗತ್ತೆ. ಅದೊಂದು ಕಲ್ತೊಬ್ಬರವರೆಗೂ ಸ್ವಲ್ಪ ನಮಗೆ ಹೆದರಿಕೆ ಇದ್ದದೆ. ಈ ಕಲ್ತೊಬ್ಬರ ಮನೆ ಯಾವಾಗಲಿಲ್ಲ ಅಂತಕ್ಕಂಥ ಒಳಗೆ ಆಲ ಯಾವ್ದು ಬತ್ತಿಲ್ಲ. ಅಲ್ಲೇ ಮೇಲೆ ಒಬ್ಬರ ಗಾಢಾಗ್ತಿದ್ದಾಗಿತ್ತಪ್ಪ. ಹಾಗೆ ನಾವೀಗ ಹೋಗ್ತೇರೋ ಒಳಗೆ ಹೋಗೋರ. ನೀರು ಒಯ್ಲಿತ್ತ, ನೀರು ಬರ್ತಂದು ಕಾಣುತ್ತೆ. ಹಾಂ, ಬರ್ತಾನೆ ನೀರು. ಡಾಕ್ ಬರಬೇಕಿದ್ರೆ ಈ ಥರ ಕ್ರಾಸ್ ಆಗಿ ಬರ್ತು ಶಿರೂರು ಆನಾಗೆ. ಅಯ್ಯೋ, ಸುಮಾರು ದೋಣಿ ಇದ್ದಾಗಿತ್ತಪ್ಪ. ದೋಣಿ ಎಲ್ಲಿ ಹಿಡಿದ ಕಾಣ್ಕೀಗ. ಇಲ್ಲೂ ಸ್ವಲ್ಪ ಕಲ್ಲಿತ್ತು, ಕಲ್ಲು ಬದಿಯೆಲ್ಲ ಕಣ್ಕೊಂಡು ಹೋಯ್ಕ. ಗಾರ್ಡನಲ್ಲಿ ಇಟ್ಕಣಿ ಮಕ್ಕಳು ಆಡುತ್ತಲ್ಲ. ಈಗ ನಾವು ಡಾಕ್ ಹತ್ರ ಬಂತು ಅದತ್ರ. ಇಲ್ಲಿ ನೋಡಿ, ಈಗ ಡಾಕ್ ಹತ್ರ ಹೋಗಿ ಮೀಲೆಲ್ಲ ಎಲ್ಲ ಮಾಡ್ತೀಗ. ಆನಂತರ ನಾವೀಗ ಮನೆ ಹೋಗ್ಬೇಕು ಸ್ನೇಹಿತರೆ. ಮೀನೆಲ್ಲ ಖಾಲಿ ಮಾಡಿ ಬಂತು. ಈಗ ದೋಣಿ ಕಟ್ತಿತ್ತು. ಈಗ ಮನೆಗೆ ಹೋಗ್ಬೇಕೀಗ ಸ್ನೇಹಿತರೆ.